ಸೈಕಾಗಿ ಫಸ್ಟ್ಗೆನೆ ಕಾಣಿಸ್ತು ನನಗೆ. Hey guys, welcome back to our YouTube channel Crazy Sisters Tej and Diksha. So guys, ಎಲ್ಲರಿಗೂ Happy New Year 2025. So New Year ದು ಸೆಕೆಂಡ್ ವ್ಲಾಗ್ ಕಸ ಬಂತು ಹೋಗು. Yay! New Year ಎಷ್ಟೇ ಇಯರ್ ಚೇಂಜ್ ಆಗಲಿ ನಾವು ಮಾತಾಡೋದಿದೆ. ಸೊ ನ್ಯೂ ಇಯರ್ದು ಸೆಕೆಂಡ್ ವ್ಲಾಗು, ಫಸ್ಟ್ ವ್ಲಾಗ್ ಆಲ್ರೆಡಿ ಪೋಸ್ಟ್ ಆಗಿದೆ. ಸೊ ಹೋಗಿ ನೋಡಿ, ನೈಟೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಏನೇನು ಮಾಡಿದ್ವಿ ಅಂತ ನೋಡಿ. ಸೊ ಗೈಸ್, ಮಮ್ಮಿ ಬೆಳಗ್ಗೆನೆ ಎದ್ದು ಕಸ ಗುಡಿಸಿ ಮನೆ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿದ್ರು. ಆಮೇಲೆ ದೀಕ್ಷಾ ಪೂಜೆ ಮಾಡಿದ್ಲಂತೆ, ನಾನು ನೋಡಿಲ್ಲ, ನಾನು ಸ್ನಾನ ಮಾಡಕ್ ಹೋಗಿದ್ದೆ. ಆಮೇಲೆ ನಾನು ದೇವ್ರ ಹತ್ರ ಬೇಡ್ಕೊಂಡ್ಬಿಟ್ಟು ಟಿಫನ್ ಮಾಡೋಣ ಅಂತ ಬಂದೆ. ಮ್ಯಾಗಿ ಮಾಡಿದ್ರು. ಆಲ್ರೆಡಿ ಕರಿತಿದ್ದಾರೆ, 1 ಮಿನಿಟ್. ಸೊ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಬನ್ನಿ ಹೋಗೋಣ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ತುಂಬ ಚೆನ್ನಾಗಿತ್ತು, ಪೀಸ್ಫುಲ್ ಆಗಿತ್ತು, ಫ್ರೆಶ್ ಸ್ಟಾರ್ಟ್ ಚೆನ್ನಾಗಿತ್ತು. ಸೊ ಜಾಸ್ತಿ ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ, ಆಮೇಲೆ ಬೈಸ್ಕೊಂಡ್ರೆ ಫಸ್ಟೇ ಸೈಕಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ವಿ. ಸೊ ಇವಾಗ ರೆಡಿ ಆಗೋಣ, ಆಚೆ ಹೋಗಬೇಕು. ಜಾಸ್ತಿ ಯೋಚನೆ ಮಾಡಿದೆ ಎಲ್ಲೋಗೋಣ ಅಂತ ಅಂದ್ಬಿಟ್ಟು ಏನೂ ಐಡಿಯಾ ಬಂದಿಲ್ಲ. ಸೊ ಲಾಸ್ಟ್ ಇಯರ್ ಥರನೇ ಯಾರಾದರೂ ಒಂದು ಕೆಫೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಗೆಟ್ ರೆಡಿಯಾಗಿ ಸಿಗ್ತೀವಿ. ಹೇ ಗಾಯ್ಸ್, ಸೊ ನಾವು ರೆಡಿಯಾಗಿ ಸಿಕ್ಕಿದ್ವಿ. ಆ್ಯಂಡ್ ಇನ್ನೊಂಚೂರು ರೆಡಿ ಆಗಬೇಕು. ಆ್ಯಂಡ್ ಇದು ನನ್ನ ಬರ್ಡೇಗೆ ಮಮ್ಮಿ ಕೊಟ್ಟಿದ್ರು ಅಂತ ಬರೀ ಒಂಚೂರೇ ಕ್ಲಿಪ್ ತೋರಿಸಿದೆ. ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಮಮ್ಮಿ ಇದು ಎಷ್ಟು ಮಮ್ಮಿ ಇದು? 2500 ಅಂತೆ ಗಾಯ್ಸ್. ಇದ್ರದ್ದು ಲಿಂಕ್ ಬೇಕಾದರೆ ಹಾಕ್ತೀನಿ ಕಮೆಂಟಲ್ಲಿ. ಆ್ಯಕ್ಚುಲಿ ನನಗೇನು ಅನಿಸುತ್ತೆ ಅಂದರೆ, ಇವಾಗ ಎಲ್ಲರೂ ಹೇಳ್ತಿದ್ದಾರೆ ಡೈಸನ್ ಎಲ್ಲ ವೇಸ್ಟು, ಅದು ನಿಲ್ಲೋದೇ ಇಲ್ಲ, ಕರ್ಲ್ಸು ಸ್ಟ್ರೈಟ್ನರಲ್ಲೇ ನಿಲ್ಲುತ್ತೆ ಅಂತ ಹೇಳ್ತಾರೆ. ಸೊ ಇದು ನನಗೆ ಅಷ್ಟು ಯೂಸ್ ಮಾಡೋಕ್ಕೆ ಬರೋಲ್ಲ, ಬಟ್ ಸ್ವಲ್ಪ ಬರುತ್ತೆ. ಸೊ ಇವಾಗ ಮಾಡ್ಕೊಂಡು ಸಿಗ್ತೀನಿ ನೋಡಿ. ಇದೊಂದು ಕೊಟ್ಟಿರ್ತಾರೆ, ಅದಕ್ಕೆ ಇದು ಯಾವಾಗ ಬೇಕಾದರೂ ಹಾಕೋಬೋದು ನೀವು. 2 ಕರ್ಲ್ ಮಾಡೋಕ್ಕೆ ಇದು ಬ್ರಷ್, ಇದು ಏನಂತಾರೆ, ಇದೇನು ಮಮ್ಮಿ ಇದು? ಅದೇ ಸೆಟ್ ಮಾಡ್ತಾರಲ್ವ ಅದು. ಆ್ಯಂಡ್ ಇದು ಸ್ಟ್ರೈಟ್ನಿಂಗ್ಗೆ, ಇದು ಡ್ರೈಯರ್. ಇಷ್ಟೆಲ್ಲ ಬರುತ್ತೆ. 5 in 1 ಅಂತ. ಈ ಥರ ಬರುತ್ತೆ, ಸ್ವಲ್ಪ ನ್ಯಾಚುರಲ್ ಕಲಿಸ್ತಾ. ಗೈಸ್, ನಾವು ರೆಡಿ ಆಗಿಬಿಟ್ಟು ಹೋಗ್ತಿದ್ದೀವಿ ಆಯಿತಾ. ಒಂದು ಸೀನ್ ಆಯಿತು ಸೈಕಾಗಿ ಫಸ್ಟ್ಗೆನೆ. ಒಂದು ನಿಮಿಷ ರೀ, ನಿಮ್ಗೆ ಅರ್ಥ ಆಗುತ್ತೆ, ತೋರಿಸ್ತೀನೇನೋ. ಮಮ್ಮಿ ಅಲ್ಲೋಡಿ ಹೋಗ್ತಾ ಇದ್ದಾಳೆ, ಅಲ್ಲೋಡಿ. ರೆಡಿಯಾಗಿ ಉಬ್ಬಿದೆ ಗೈಸ್. ಬಟ್ಟೆ ಯಾವ್ದು ಬೇಕೋ ಅವಳು ಎತ್ಕೊಂಡು ಹಾಕೊಬೇಕು. ಸುಮ್ಮನೆ ಪಾಪ ಮಾಡ್ಕೊಂಡಿದ್ಲು ನೋಡು, ಕಿರ್ಚ್ತಾವಳೆ. ಸುಮ್ಮನೆ ಲೂಸ್ ಥರ ಆಡ್ತಾವಳು. ಅವಾಗಿನ ನಮಗೆ ಬೈದ್ಬಿಟ್ಟೆ. ಆಮೇಲೆ ನಾನೇನು ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ, ಸೆಕೆಂಡ್ ಅಂದ್ಕೋಬೇಡಿ, ಸುಮ್ಮನೆ ಹಾಕ್ಕೊಂಡಿದ್ದೀನಿ. ನನಗೇನು ಗೊತ್ತಾಗೈಸ್, ಎಂಥ ಬಟ್ಟೆ ಆದರೂ ನಮ್ಮ ಏರಿಯಾ ಬಿಟ್ಟು ಆಚೆ ಇರಬೇಕು ಹಾಕ್ಕೊಳ್ತೀನಿ. ನನ್ನ ಏರಿಯಲ್ಲಿ ಒಂಥರ ಆಗುತ್ತೆ ನಂಗೆ ಹಾಕ್ಕೊಳ್ಳೋಕ್ಕೆ. ಸೊ ಅದಕ್ಕೆ ಸ್ವೆಟ್ರ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಏನೋ ಹೇಳಕ್ಕೆ ಬಂದೆ, ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೀವಿ ಗೈಸ್. ಹೋಗ್ಬಿಟ್ಟು ಆಮೇಲೆ ಹೋಗ್ತೀವಿ, ಯಾಕಂದರೆ ಕೆಫೆ ಇರೋದು ಅಲ್ಲೇ, ಅದಕ್ಕೆ. ಅಜ್ಜಿ ಮನೆಗೆ ಬಂದು ಎಲ್ಲಿ ಯಾರಿಲ್ಲ. A few inches later. An eternity later. Guys, ನಾವು ಮನೆಗೆ ಬಂದ್ವಿ. ಲಾಸ್ಟ್ ಎಲ್ಲ ವ್ಲಾಗ್ ಮಾಡಿ ಡಬ್ಬ ತರ ತೆಗೆದಪ್ಪ ವಿಡಿಯೋ. ನೀನು ಹಂಗೆ ತೆಗೆಯೋದು. ಸೊ ಗಾಯ್ಸ್, ನಾವೆಲ್ಲ ಡುಮ್ಮುಕಿದೀವಿ ಅನ್ಕೋಬಿಡ್ತಾರೆ. ಸೊ ಗೈಸ್, ಏನು ಹೇಳಕ್ ಬಂದೆ ಅಂದರೆ, ನಾವು ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಗೈಸ್. ಯಾಕಂದರೆ ನಾನು ಬಿಟ್ಟು ಹೋಗಿದ್ದು ನಮ್ಮಕ್ಕ. ಎಲ್ಲಿ? ಟೇಬಲ್ ಒಳಗಡೆ ಹಿಂಗೆ ಬಿಟ್ಟು ಹೋಗ, ಟೇಬಲ್ ಹತ್ರ ಫೋಟೋ ತಗೊಳ್ತಿದ್ದೆ. ಸೊ ಗೈಸ್, ಏನಂದರೆ ಲೈಕ್ ಕೆಫೆದೇನು ತಿನ್ನೋದು ತರ್ಚ್ಬಿಟ್ಟಿದೆ ಗೈಸ್. ನಿದ್ದೆನೋ ಹೆಂಗೋ ಗೊತ್ತಿಲ್ಲ.
ಬೆಳಗ್ಗೆ ಸೊ ಗೈಸ್ ಅದು ಕೆಫೆ ಸ್ವಲ್ಪ ಕ್ಲಿಪ್ಸ್ ಆಡ್ ಮಾಡಿದೀನಿ ಅಂಡ್ ಏನೇನು ಆರ್ಡರ್ ಮಾಡಿದ್ವಿ ಅಂತ ಆಡ್ ಮಾಡಿದೆ ತಿಂತಿದ್ವಿ ಅಂಡ್ ಟೈಮ್ ಎಲ್ಲ ಹಂಗೆ ಸ್ಪೆಂಡ್ ಮಾಡ್ತಿದ್ವಿ. ಹೌದು, ಟೈಮ್ ಸ್ಪೆಂಡ್ ಮಾಡ್ತಿದ್ವಿ, ಹಂಗೆ ಚೆನ್ನಾಗಿತ್ತು. ಹಂಗೆ ಸಾಯಂಕಾಲ ಆಯಿತು. ಅದಾದ್ಮೇಲೆ ಫೋಟೋ ಎಲ್ಲ ತೆಕ್ಕೊಂಡು ಅದೆಲ್ಲ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಟೈಮ್ ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಅಂತಿದೀವಿ. ಯಾಕಂದ್ರೆ ಬೋರಿಂಗ್ ಆಗಿರುತ್ತೆ ಕೆಫೆಗೆ ಹೋಗೋದು, ಫೋಟೋ ತಕೊಂಡಿರ್ತೀವಿ, ಆಮೇಲೆ ಏನು ಬೋರ್ ಆಗಿರುತ್ತೆ. ಸೊ ತಿನ್ನೋದು ಬೇಗ ಮುಗ್ದೋಯ್ತು. ಈ ಸತಿ ಲಾಸ್ಟ್ ಟೈಮ್ ಹೋಗಿದ್ದು ಲೈವ್ ಮ್ಯೂಸಿಕ್ ಇತ್ತು. ಈ ಸತಿ ಏನು ಇದ್ದಿಲ್ಲ. ಇವಾಗ ಏನಕ್ಕೆ ಲಿಪ್ಸ್ಟಿಕ್ ಹಾಕೊಂತಿದ್ದೀರಾ? ಐಸ್ ಕ್ರೀಮ್ ತಿನ್ಬೇಕು. ಸೊ ಅಲ್ಲಿ ಲೈಕ್ ಏನು ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ ಫುಡ್. ಓಕೆ ಆಗಿತ್ತು. ಅಂಡ್ ಬಂದ್ವಿ. ತಿನ್ಲ ಅಂತ ಕೇಳಿ ಗೈಸ್. ಏನು ಒಂದ್ ಪೀಸ್ ತಿಂದೆ ಗೈಸ್, ಒಂದ್ ಸ್ವಲ್ಪ ನೂಡಲ್ಸ್ ತಿಂದೆ ಅಷ್ಟೇ, ಎಂತದು ಇಲ್ಲ. ಸೊ ಆಮೇಲೆ ಬಂದ್ವಿ ಅಂಡ್ ಗೈಸ್ ಬರೋಷ್ಟರಲ್ಲಿ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು. 1.5 hour 2 hour ಆಯಿತು. ಸೊ ಇಲ್ಲೇ ಮನೆ ಹತ್ರ ಏನದು ಏನು ಮಮ್ಮಿ ಅದು ಅಲ್ಲ ಆಲೂ ಬಿರಿಯಾನಿ ತಿನ್ನೋಣ ಅಂತ ಅಂದ್ಬಿಟ್ಟು ಆಲೂ ಬಿರಿಯಾನಿ ಒಂದು ಚೂರೇ ತಿಂದ್ವಿ. ಇವಾಗ ದೀಕ್ಷಾ ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಣ ಪ್ಲೀಸ್ ಲಾಸ್ಟ್ ಡೇ ಅಂತಿದ್ದಾಳೆ. ಸೊ ಲೆಟ್ಸ್ ಗೋ. ಲಾಸ್ಟ್ ನಾವು ತಿಂತಿರೋದು, ಯಾಕಂದ್ರೆ ನಾವು ಡಯಟ್ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ನಾವು ಡಯಟ್ ಸ್ಟಾರ್ಟ್ ಮಾಡಿದೀವಲ್ಲ ಅದಕ್ಕೆ. ಲೆಟ್ಸ್ ಸಿ. ಸೊ ಸ್ಟಾರ್ಟ್ ಮಾಡಿದಾಯ್ತು. ನಾವು ಆಲೂ ಬಿರಿಯಾನಿ ತಿಂದಿದ್ದು ವಿಡಿಯೋನ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ವೆರಿ ಹಂಗ್ರಿ ಇದ್ದಿಲ್ಲ. ಏನೋ ಮೈಂಡ್ ಒಂಥರ ಆಗಿತ್ತು. ತುಂಬಾ ಬಿಸಿ ಇತ್ತು. ವಿ ಆರ್ ಎಂಜಾಯಿಂಗ್ ದಿ ಮೂಮೆಂಟ್. ಎಂಜಾಯ್ ಮಾಡ್ತಿದ್ವಿ, ಅಷ್ಟು ಬ್ಲಾಗ್ ಮಾಡೋಕ್ಕಾಗಿಲ್ಲ. ನಾವು ಮಮ್ಮಿನೇ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ನಮ್ಮ ಅಕ್ಕ ಬರ್ತಿದ್ದಾವೆ, ಏನಕ್ಕೆ ಬರ್ತಿದ್ದಾರೋ ಗೊತ್ತಿಲ್ಲ. ಆ್ಯಂಡ್ ಒಂದು ಮಾಡ್ತೀನಿ, ನಮ್ಮ ಅಕ್ಕಗಿಂತ ಉದ್ದ ಇಲ್ಲ, ನಾನು ಕ್ರಾಕ್ಸ್ ಹಾಕಿದ್ದೆ. ಅಂಡಿಲ್ಲ ಕಾಣೋ ಥರ ನಿಂತ್ಕೊಂಡು ಕಾಣಿಸ್ಬಿಡ್ತಿದೆ ಪ್ಲಾನ್ ಫ್ಲಾಪ್. ಇದು ತೊಗೊಂಡಿದ್ದೀವಿ, ಮನೆಗೆ ಎತ್ಕೊಂಡು ಹೋಗ್ತಿದ್ದೀವಿ ಬಿಗ್ ಬಾಸ್ ನೋಡ್ಕೊಂಡು ತಿನ್ನೋಣ ಅಂತ. ಹೇ ಗೈಸ್, ಆ್ಯಸ್ ಯೂಶ್ವಲ್ ವ್ಲಾಗ್ ಎಂಡ್ ಮಾಡಿಲ್ಲ, ಯಾಕಂದರೆ ಬಂದ್ವಿ ಬಿಗ್ ಬಾಸ್ ನೋಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹಂಗೆ ಇದ್ಬಿಟ್ವಿ. ಸೊ ಈ ವಿಡಿಯೋ ಇಷ್ಟನೇ ಗೈಸ್. ನಿಮಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಾಕಿದ್ದೀನಿ, ಅದನ್ನು ನೋಡಿ ಚೆನ್ನಾಗಿ ಬಂದಿತ್ತು. ಹಾಗೆಯೇ ನೀವು ನ್ಯೂ ಇಯರ್ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಗೈಸ್. ಈ ವರ್ಷ ನಿಮಗೆ ತುಂಬಾ ಚೆನ್ನಾಗಿರಲಿ, ಎಲ್ಲ ಖುಷಿಯಾಗಿ ಎಲ್ಲ ಇರೋ ಹಾಗೆ ಆಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ವೇಸ್ ಸಪೋರ್ಟಿಂಗ್. ಈ ವರ್ಷನೂ ಹಂಗೆ ಸಪೋರ್ಟ್ ಮಾಡಿ, ಆದಷ್ಟು ಬೇಗ 5K 10K ರೀಚ್ ಆಗೋಣ. ಕೀಪ್ ವೇಟಿಂಗ್ ಟಿಲ್ ನೆಕ್ಸ್ಟ್ ವ್ಲಾಗ್. ಬಾಯ್.